ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 8ನೇ ಅಧ್ಯಾಯ. ಅದರಲ್ಲಿ 2ನೇ ಭಾಗ ಯಾವುದಂದರೆ ಯೋಹಾನ 8:31ರಿಂದ 59 ವಚನಗಳವರೆಗೆ ಇರುವಂಥ ಒಂದು ವಾಕ್ಯ ಭಾಗ. ಯೋಹಾನ 8:31ರಿಂದ 59. ಈ ವಾಕ್ಯ ಭಾಗದಲ್ಲಿ ಇರುವಂಥ ವಿಷಯ ಏನಂತ ಹೇಳಿದರೆ, ಶಿಷ್ಯತ್ವದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಡಿಸೈಪಲ್ಶಿಪ್. ಶಿಷ್ಯತ್ವದ 11 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂದರೆ, ಯೋಹಾನ 8:31ನೇ ವಚನ, ಯೇಸು ತಮ್ಮನ್ನು ನಂಬಿದ್ದ ಯಹೂದ್ಯರಿಗೆ ಹೇಳಿದ್ದೇನೆಂದರೆ, ಮೊಟ್ಟ ಮೊದಲನೇದಾಗಿ ಶಿಷ್ಯತ್ವದ ಮೊದಲನೇ ರಹಸ್ಯ ಏನಂತ ಹೇಳಿದರೆ, ನಂಬುವುದು, ಕ್ರಿಸ್ತನನ್ನು ನಂಬುವುದು, ಬಿಲೀವಿಂಗ್ ಇನ್ ಕ್ರೈಸ್ಟ್. ಅಲ್ಲಿನೇ ಪ್ರಾರಂಭವಾಗೋದು ಶಿಷ್ಯತ್ವದ ಮೊದಲನೇ ಹೆಜ್ಜೆ, ಮೊದಲನೇ ಮೆಟ್ಟಲು, ಮೊದಲನೇ ರಹಸ್ಯ. ಅನಂತರ 2ನೇ ಒಂದು ರಹಸ್ಯ ಏನಂದರೆ, ಯೇಸು ತನ್ನನ್ನು ನಂಬಿದ್ದ ಯಹೂದ್ಯರಿಗೆ ಏನಂತ ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ. ವಾವ್! 2ನೇ ರಹಸ್ಯ ವಾಕ್ಯದಲ್ಲಿ ನೆಲೆಗೊಂಡಿರುವುದು. ಬರೀ ವಾಕ್ಯದಲ್ಲೆಲ್ಲ, ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿರುವುದು. ನೆಲೆಗೊಂಡಿರುವುದಕ್ಕೆ ಯಾರೋ ಒಬ್ಬರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದು ನನಗೆ ನೆನಪಿದೆ. ಅದು ಪರಿಮಿತವಾದಂಥ ಒಂದು ಉದಾಹರಣೆ. ಅದೇನೆಂದರೆ, ಕೆಲವು ಸಾರಿ ನಾವು ಮನೆ ಬಿಟ್ಟು ಕೆಲಸ ಮಾಡೋ ಕ್ಷೇತ್ರದಲ್ಲಿ ಅಥವಾ ಏನಾದರೂ ತರಕಾರಿ, ಆಹಾರ, ವಸ್ತು ತೆಗೆದುಕೊಂಡು ಬರಲಿಕ್ಕೆ ನಾವು ಬೇರೆ ಬೇರೆ ಕಡೆಯಲ್ಲಿ ನಾವು ಸಂಚರಿಸ್ತೇವೆ, ಪ್ರಯಾಣ ಮಾಡ್ತೇವೆ. ಆದರೆ ಮತ್ತೆ ಕೊನೆಗೆ ಮನೆಗೆ ಬಂದು ಸೇರ್ತೇವೆ. ಅದು ನೆಲೆಗೊಂಡಿರುವುದು. ನಿಮ್ಮ ವಾಸ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಮನೆ ಅಲ್ಲೇ ಇದೆ ಅಂತ ಅಡ್ರೆಸ್ ಕೊಡ್ತೀವಿ ನಾವು. ಆ ರೀತಿಯಾಗಿ ವಾಕ್ಯದಲ್ಲಿ ನೆಲೆಗೊಂಡಿರುವಂಥದ್ದು. ಮತ್ತು ಅದು ಶಿಷ್ಯತ್ವದ 2ನೇ ರಹಸ್ಯ. ಮೊದಲನೇ ರಹಸ್ಯ ಕ್ರಿಸ್ತನನ್ನು ನಂಬುವುದು, 2ನೇದು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿರುವುದು. ಇದು ಶಿಷ್ಯತ್ವದ 2ನೇ ರಹಸ್ಯವಾಗಿರ್ತದೆ. 3ನೇ ರಹಸ್ಯ ಏನಂತ ಹೇಳಿದರೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿ ನೀವು ನನ್ನ ಶಿಷ್ಯರಾಗುವಿರಿ. ಇದಲ್ಲದೆ ಯೋಹಾನ 8ನೇ ಅಧ್ಯಾಯ 32ನೇ ವಚನ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಹಾಗಾದರೆ ಶಿಷ್ಯತ್ವದ 3ನೇ ರಹಸ್ಯ ಏನಂತ ಹೇಳಿದರೆ, ಸತ್ಯವನ್ನು ತಿಳಿದುಕೊಳ್ಳುವುದು, ನೋಯಿಂಗ್ ದ ಟ್ರುತ್. ಸತ್ಯವನ್ನು ತಿಳಿದುಕೊಳ್ಳುವುದು. ಮತ್ತು ಈ ಸತ್ಯ ನಾವು ತಿಳಿದುಕೊಳ್ಳುವಾಗ ಏನಾಗ್ತದೆ, ಸತ್ಯವು ನಮ್ಮನ್ನು ಸ್ವತಂತ್ರರಾಗಿ ಅಥವಾ ಬಿಡುಗಡೆ ಹೊಂದಿದವರಾಗಿ ಮಾಡುವಂಥದ್ದಾಗಿದೆ. ಶಿಷ್ಯತ್ವದ 11 ರಹಸ್ಯಗಳನ್ನು ನಾವು ಯೋಹಾನ 8ನೇ ಅಧ್ಯಾಯ 31ರಿಂದ 59 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 4ನೇ ರಹಸ್ಯ, ಮೊದಲನೇದು ಕ್ರಿಸ್ತನನ್ನು ನಂಬುವಂಥದ್ದು, 2ನೇದು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿರುವಂಥದ್ದು, ಮೂರನೇದಾಗಿ ಸತ್ಯವನ್ನು ತಿಳಿದುಕೊಳ್ಳುವಂಥದ್ದು. 4ನೇ ರಹಸ್ಯ, ಶಿಷ್ಯತ್ವದ 4ನೇ ರಹಸ್ಯ ಏನಂತ ಹೇಳಿದರೆ, ಮಗನು ಅಥವಾ ಪುತ್ರನು ನಮ್ಮನ್ನು ಸ್ವತಂತ್ರ ಮಾಡುವುದಕ್ಕೆ ಅನುಮತಿಸುವುದು. ಕ್ರಿಸ್ತನನ್ನು ನಂಬಿದ ಮೇಲೆ ಕೂಡ ಕ್ರಿಸ್ತನ ವಾಕ್ಯದಲ್ಲಿ ನಾವು
ನೆಲೆಗೊಂಡಿದ್ದ ಮೇಲೆ ಕೂಡ ಕ್ರಿಸ್ತನನ್ನು ಸತ್ಯವನ್ನು ತಿಳ್ಕೊಂಡ ಮೇಲೆ ಕೂಡ ಕೆಲವು ಸಾರಿ ನಾವು ಮಗನನ್ನು ಅನುಮತಿಸಬೇಕು. ಲೆಟ್ ಸನ್ ಸೆಟ್ ಯು ಫ್ರೀ. ಕ್ರಿಸ್ತನನ್ನು ಅನುಮತಿಸೋದು ಯಾವುದಕ್ಕಾಗಿ? ನಮ್ಮನ್ನು ಸ್ವತಂತ್ರರನ್ನಾಗಿ, ಕ್ರಮೇಣ ಸ್ವತಂತ್ರದಲ್ಲಿ ಹೆಚ್ಚೆಚ್ಚಾಗಿ ನಾವು ಪಾಲು ಹೊಂದುವಂತೆ, ನಾವು ಸ್ವತಂತ್ರರಾಗಿ ಸಾಗುವಂಥದ್ದು. ಅಂಥ ಅನುಭವ 4ನೇ ರಹಸ್ಯವಾಗಿದೆ. ಯಾವುದಕ್ಕಾಗಿ? ಶಿಷ್ಯತ್ವಕ್ಕಾಗಿ. 4th ಸೀಕ್ರೆಟ್ ಆಫ್ ಡಿಸೈಪಲ್ಶಿಪ್. 5ನೇದಾಗಿ ಇನ್ನೊಂದು ವಿಷಯ ನಾವು ನೋಡ್ತಿದ್ದೇವೆ. ಅದೇನಂತ ಹೇಳಿದರೆ 40ನೇ ವಚನ, ಯೋಹಾನ 8:40 ನಮ್ಮ ಕರ್ತನಾದ ಯೇಸು ಹೇಳಿದ ಮಾತನ್ನು ಕೇಳಿಸಿಕೊಳ್ಳೋಣ. ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದ ನನ್ನನ್ನು ಅಂತ ಯೇಸು ಸ್ವಾಮಿ ಇಲ್ಲಿ ಕೆಲವು ಯಹೂದ ನಾಯಕರು ಅಥವಾ ಯಹೂದಿ ನಾಯಕರ ಹತ್ರ ಮಾತಾಡ್ತಾ ಇರುವಂಥ ವೇಳೆಯಲ್ಲಿ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳ್ತಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳುವಾಗ, ಯೇಸು ಸ್ವಾಮಿಯಿಂದ ನಾವು ಕಲಿಯುವಂಥ ಶಿಷ್ಯತ್ವದ ಒಂದು ಪಾಠ ಏನಂತ ಹೇಳಿದರೆ, ಅಥವಾ ರಹಸ್ಯ ಏನಂದರೆ, ದೇವರಿಂದ ಕೇಳಿಸಿಕೊಳ್ಳುವಂಥದ್ದು. ಹಿಯರಿಂಗ್ ಫ್ರಮ್ ಗಾಡ್. ಸುಮಾರು 560 ಸಾರಿ ಮೋಶೆಯ 5 ಪಂಚಗ್ರಂಥಗಳಲ್ಲಿ ಕರ್ತನ ಮಾತು ಮೋಶೆಗೆ ಬಂತು. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್. ಕರ್ತನ ಮಾತು ಮೋಶೆಗೆ ಬಂತು. ಯೆಹೋವನು ಮೋಶೆಗೆ ಇಂತೆಂದನು ಅಂತ ಹೇಳ್ಬಿಟ್ಟು 560 ಸಾರಿ ಬರ್ತದೆ. ಭಕ್ತ ಸಿಂಗ್ ಅವರು 560ಕ್ಕಿಂತಲೂ ಹೆಚ್ಚು ಎಂಬುದಾಗಿ ಹೇಳ್ತಾರೆ. ಆದರೆ ಒಂದು ಲೆಕ್ಕದ ಪ್ರಕಾರ 560 ಸಾರಿ ದೇವರಿಂದ ಮೋಶೆ ಕೇಳಿಸಿಕೊಂಡನು. ಧರ್ಮಶಾಸ್ತ್ರ ಕೊಟ್ಟ ವ್ಯಕ್ತಿ, ಧರ್ಮಶಾಸ್ತ್ರದ ಕೆಳಗಿದ್ದಂಥ ವ್ಯಕ್ತಿ ಮೋಶೆನೇ 560 ಸಾರಿ ದೇವರಿಂದ ಕೇಳಿಸ್ಕೊಂಡ ಮೇಲೆ ನಾವು ದೇವರಿಂದ ಇನ್ನೂ ಎಷ್ಟು ಹೆಚ್ಚಾಗಿ ಕೇಳಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಹೌದು, ದೇವರಿಂದ ಕೇಳಿಸಿಕೊಳ್ಳುವಂಥದ್ದು ಶಿಷ್ಯತ್ವದ 5ನೇ ರಹಸ್ಯ. 6ನೇದಾಗಿ ಇದು ಕೂಡ ಪ್ರಾಮುಖ್ಯವಾದಂಥ ಒಂದು ರಹಸ್ಯ. ಅಂದ ಹಾಗೆ ಯೋಹಾನ 8:31-59 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ಶಿಷ್ಯತ್ವದ 11 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 5 ರಹಸ್ಯಗಳು ಮುಗಿತು. ಈಗ 6ನೇ ರಹಸ್ಯ ಏನಂತ ಹೇಳಿದರೆ, ಡು ನಾಟ್ ಬಿ ಲೆಡ್ ಬೈ ಸೆಲ್ಫ್. ಸ್ವಾರ್ಥದಿಂದ ನಡೆಸಿಕೊಂಡು ಹೋಗಬೇಡ್ರಿ, ಸ್ವಾರ್ಥದಿಂದ ನಡೆಯಬೇಡ್ರಿ, ಅಥವಾ ಸ್ವಾರ್ಥ ನಿಮ್ಮನ್ನು ನಡೆಸಬಾರ್ದು. ಸ್ವಾರ್ಥ ನಮ್ಮನ್ನು ನಡೆಸುವುದಕ್ಕೆ ಅನುಮತಿಸಬಾರದು. ನಾಟ್ ಅಲೋವಿಂಗ್ ಸೆಲ್ಫ್ ಟು ಲೀಡ್ ಅಸ್. ಅದನ್ನೇ ನಾವು ಯೋಹಾನ 8ನೇ ಅಧ್ಯಾಯ 42ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸುವಿನಿಂದ ಕಲಿತೀವಿ. ಅದೇನಂತ ಹೇಳಿದರೆ, ನಾನು ದೇವರಿಂದ ಹೊರಟು ಬಂದಿದ್ದೇನಂತ ಯೇಸುಸ್ವಾಮಿ ಹೇಳಿಬಿಟ್ಟು, ನಾನು ನನ್ನಷ್ಟಕ್ಕೆ ಬರಲಿಲ್ಲ. ನಾನು ನನ್ನಷ್ಟಕ್ಕೆ ಬರಲಿಲ್ಲ. ಹಾಗಾದರೆ ಹೇಗೆ ಬಂದರು? ಆದರೆ ದೇವರೇ ನನ್ನನ್ನು ಕಳುಹಿಸಿದ್ದು. ದೇವರೇ ನನ್ನನ್ನು ಕಳುಹಿಸಿದ್ದು. ಎಂಥ ಒಂದು ಮಾದರಿ, ಎಂಥ ಒಂದು ಜೀವನ. ನಮ್ಮ ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಇಂಥ ಒಂದು ಮಾದರಿಯ ಜೀವನವನ್ನು ಬಾಳ್ಬಿಟ್ಟು ನಮ್ಮನ್ನು ಕೂಡ ಆ ರೀತಿಯಾಗಿ ಬಾಳುವಂತೆ 1ನೇ ಯೋಹಾನ 4:17 ಬರೆದಿರುವ ಹಾಗೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇರುವಂತೆ ದೇವರು ಯೋಜನೆ ಮಾಡಿರುವುದರಿಂದ ನಾವು ನಮ್ಮಷ್ಟಕ್ಕೆ ನಾವು ನಡೆಯಬಾರದು. 7ನೇದಾಗಿ 11 ರಹಸ್ಯಗಳು, ಶಿಷ್ಯತ್ವದ 11 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 6 ಮುಗಿತು.
ಇನ್ನೂ ಕೂಡ ಕೆಲವು ರಹಸ್ಯಗಳಿದೆ, ಶಿಷ್ಯತ್ವದ ರಹಸ್ಯಗಳು. ಯೋಹಾನ 8ರಿಂದ ಇದನ್ನೆಲ್ಲ ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 7ನೇ ರಹಸ್ಯವನ್ನು ನಾವು ನೋಡಲಿಕ್ಕೆ ಹೋಗೋಣ ಬನ್ನಿರಿ. ಯೋಹಾನ 8 ಮತ್ತು 46. ಅದರಲ್ಲಿ ನನ್ನಲ್ಲಿ ಪಾಪವಿದೆ ಎಂದು ಸಮರ್ಥಿಸಬಲ್ಲವರು ನಿಮ್ಮಲ್ಲಿ ಯಾರಿದ್ದಾರೆ ಎಂಬ ಒಂದು ಸವಾಲನ್ನು ನಮ್ಮ ಕರ್ತನಾದ ಯೇಸು ಈ ಯಹೂದಿ ನಾಯಕರ ಮುಂದೆ ಇಡುವಂಥದ್ದು ಬಹಳ ಸವಾಲುಕರವಾದದ್ದು, ಬಹಳ ಆಶ್ಚರ್ಯವಾದದ್ದು. ಹೌದು, ಇದೇ ರೀತಿಯಾಗಿ ದಾನಿಯೇಲ್ 6ನೇ ಅಧ್ಯಾಯ 4ನೇ ವಚನದಲ್ಲಿ ದಾನಿಯೇಲನ ಬಗ್ಗೆ ನೋಡ್ತೀವಿ. ಅವನು ನಂಬಿಗಸ್ತನಾಗಿದ್ದ ಮತ್ತು ದಾನಿಯೇಲನ ಜೀವನದಿಂದ ದಾನಿಯೇಲ್ 6ನೇ ಅಧ್ಯಾಯ 4ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ವೈರಿಗಳು ಕೂಡ ದಾನಿಯೇಲನ ಜೀವನದಿಂದ ತಪ್ಪು ಕಂಡು ಹಿಡಿಯಲಾರದೆ ಹೋದ್ರಂತೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇನ್ನೂ ಕೂಡ ದಾನಿಯೇಲನಿಗಿಂತಲೂ ಮಹೋನ್ನತನಾಗಿ, ದಾನಿಯೇಲನಿಗಿಂತಲೂ ಅತ್ಯಂತ ಮಾದರಿಯಾಗಿ, ದಾನಿಯೇಲನಿಗಿಂತಲೂ ಜ್ಞಾನಿಯಾಗಿ, ದೀನನಾಗಿ, ಪ್ರಾರ್ಥನಾಪರನಾಗಿ ಸವಾಲಿಸುವಂಥದ್ದು. ನನ್ನಲ್ಲಿ ಪಾಪವಿದೆ ಎಂದು ನಿಮ್ಮಲ್ಲಿ ಸಮರ್ಥಿಸಬಲ್ಲರು ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಹೇಳುವಾಗ ನಾವು ಕಲಿಯುವಂಥ ಶಿಷ್ಯತ್ವದ 7ನೇ ಪಾಠ ಏನಂದರೆ ಫಾಲೋ ದ ಸಿನ್ಲೆಸ್ ಒನ್. ಪಾಪರಹಿತ ವ್ಯಕ್ತಿಯನ್ನು ಹಿಂಬಾಲಿಸುವುದು ಶಿಷ್ಯತ್ವದ 7ನೇ ರಹಸ್ಯ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಮೋಶೆಯ ಶಿಷ್ಯರು ಮತ್ತು ಯೆಹೋಶುವನ ಶಿಷ್ಯರು, ಏಲಿಯನ ಶಿಷ್ಯರು, ಎಲಿಷನ ಶಿಷ್ಯರು, ದಾವಿದನ ಶಿಷ್ಯರು, ಸೊಲೊಮೋನನ ಶಿಷ್ಯರು, ಈ ರೀತಿಯಾಗಿ ಬಹಳ ಭಕ್ತಾದಿಗಳ ಶಿಷ್ಯರು ಇದ್ದರು. ಮತ್ತು ನಮ್ಮ ಕಾಲದಲ್ಲಿ ಕೂಡ, ನಮ್ಮ ದೇಶದಲ್ಲಿ ಕೂಡ ವಿವಿಧ ಗುರು ಶಿಷ್ಯ ಸಂಬಂಧ ಬಹು ಗಂಭೀರವಾದದ್ದು, ಗೌರವನೀಯವಾದದ್ದು ಮತ್ತು ಆದರ್ಶವಾದದ್ದು. ಹಾಗಿರುವಂಥ ವೇಳೆಯಲ್ಲಿ ಈಗ ಎಲ್ಲ ಗುರುಗಳು ಕೂಡ ಮಾನವರೇ, ತಪ್ಪು ಮಾಡಿದವರೇ, ತಪ್ಪಿ ಹೋಗಿರುವಂಥವರೇ. ಆದರೆ ಪಾಪರಹಿತ ಗುರು ಕ್ರಿಸ್ತನು ಒಬ್ಬನೇ. ಹಾಗಿರುವುದರಿಂದ ಆತನನ್ನು ನಾವು ಅನುಸರಿಸುವಂಥದ್ದು ಶಿಷ್ಯತ್ವದ 7ನೇ ರಹಸ್ಯ. 8ನೇ ರಹಸ್ಯ ಭಾಳ ಚೆನ್ನಾಗಿದೆ. 47ನೇ ವಚನದಲ್ಲಿ ನೋಡುವಾಗ, ದೇವರಿಗೆ ಸೇರಿದವರು ದೇವರ ವಾಕ್ಯಕ್ಕೆ ಕಿವಿಗೊಡ್ತಾರೆ ಎಂಬಂಥ ವಿಷಯ ಬರೆದಿದೆ. ಯೋಹಾನ 8:47ನೇ ವಚನದಲ್ಲಿ. ಹಾಗಾದರೆ ಅದರಿಂದ ನಾವು ಕಲಿಯುವಂಥದ್ದು ಏನಂತ ಹೇಳಿದ್ರೆ, ಲಿಸನ್ ಟು ದ ವರ್ಡ್ ಆಫ್ ಗಾಡ್, ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಕಿವಿಗೊಡುವುದು, ಕೇಳಿಸಿಕೊಳ್ಳುವುದು, ಕಿವಿಗೊಡುವುದು, ಲಿಸ್ನಿಂಗ್. ಇದು ಕೂಡ ಶಿಷ್ಯತ್ವದ 8ನೇ ರಹಸ್ಯವಾಗಿರ್ತದೆ. ಮತ್ತೊಂದು ರಹಸ್ಯವಾಗಿದೆ. 9ನೇ ರಹಸ್ಯ ನಾವು ನೋಡಿಕೊಳ್ಳೋಣ. ಅದರಲ್ಲಿ ಏನಂತಿದೆ, ಡು ನಾಟ್ ಸೀಕ್ ಯುವರ್ ಗ್ಲೋರಿ. ಮಾನವನ್ನು ಹುಡುಕದಿರುವುದು. ನಿಜ ಶಿಷ್ಯನ ಒಂದು ಜೀವನ ಸಿದ್ಧಾಂತ, ಶೈಲಿ, ಮನೋಭಾವನೆ ಏನಾಗಿರಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ, ಯೋಹಾನ 8:50ನೇ ವಚನದಲ್ಲಿ, ನಾನು ನನ್ನ ಮಹಿಮೆಯನ್ನು ಹುಡುಕೋದಿಲ್ಲ, ನನ್ನ ಮಹಿಮೆಯನ್ನು, ನನ್ನ ಮಾನವನ್ನು ಹುಡುಕೋದಿಲ್ಲ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಒಂದು ದೃಷ್ಟಾಂತ ನನಗೆ ನೆನಪಿಗೆ ಬರ್ತಿದೆ. ನಮ್ಮ ದೇಹದಲ್ಲಿ ಎಷ್ಟೊಂದು ಕಣಗಳಿವೆ ಮತ್ತು ಸೆಲ್ಸ್ ಇವೆ ಮತ್ತು ಅವೆಲ್ಲಕ್ಕೂ ದೇವರು ಕೊಟ್ಟಂಥ ಒಂದು ಅಳತೆ, ಸೈಜು ಇದೆ. ಆದರೆ ಯಾವುದಾದ್ರೂ ಒಂದು ಸೆಲ್ ದೇಹದಲ್ಲಿರುವಂಥ ಒಂದು ದೊಡ್ಡದಾಗೋದಾದರೆ ಬೇರೆ ಒಂದು
ನೆರೆಯವರ ಪಕ್ಕದಲ್ಲಿರುವ, ಮುಂದಿರುವ, ಹಿಂದಿರುವ, ಬಳಿಯಲ್ಲಿರುವಂಥ ಸೆಲ್ಗಿಂತಲೂ ದೊಡ್ಡದಾಗಿದ್ದರೆ ಅದಕ್ಕೆ ಕ್ಯಾನ್ಸರ್ ಎಂಬುದಾಗಿ ಹೇಳ್ತಾರೆ. ಆದ ಕಾರಣ ಮಾನವರಾದ ನಾವು ನಮ್ಮ ಪರಿಮಿತಿಯಲ್ಲಿ, ನಮ್ಮ ಬೌಂಡ್ರಿಯಲ್ಲಿ ಇರತಕ್ಕದ್ದು. ಅದರಿಂದ ಬರುವುದಾದರೆ ಶಿಷ್ಯತ್ವಕ್ಕೆ ಅದು ಅಡ್ಡಿ ಮತ್ತು ಆತ್ಮಿಕ ಜೀವನಕ್ಕೂ ಧಕ್ಕೆ ಮತ್ತು ಸೈತಾನನ ಕಡೆಗೆ ಸಾಗುವ ಅಪಾಯ. ಆದುದರಿಂದ 9ನೇ ಒಂದು ಶಿಷ್ಯತ್ವದ ರಹಸ್ಯ ಯೋಹಾನ 8:31ರಿಂದ 59 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಶಿಷ್ಯತ್ವದ 11 ರಹಸ್ಯಗಳು. ಅದರಲ್ಲಿ 9ನೇ ರಹಸ್ಯ, ಮಾನವನ್ನು ಹುಡುಕದಿರು, ಮಹಿಮೆಯನ್ನು ಹುಡುಕದಿರು. ಡು ನಾಟ್ ಸೀಕ್ ಯುವರ್ ಗ್ಲೋರಿ. 10ನೇದು, ಒಬೇ ಹಿಸ್ ವರ್ಡ್. ಆತನ ವಾಕ್ಯವನ್ನು ಕೇಳಿಸ್ಕೊಡೋದಷ್ಟೇ ಅಲ್ಲ, ಕಿವಿಗೊಡೋದಷ್ಟೇ ಅಲ್ಲ, ಆತನ ವಾಕ್ಯವನ್ನು ಪಾಲಿಸುವುದು ಕೂಡ ಆಗಿದೆ. 51ನೇ ವಚನ ಯೋಹಾನ 8ರಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯ ಒಂದು ಮಾದರಿಯನ್ನು ನಾವು ಕೇಳಿಸಿಕೊಳ್ಳೋಣ. ಯಾರು ನನ್ನ ಮಾತನ್ನು ಪಾಲಿಸ್ತಾರೋ ಅವರು ಎಂದೆಂದಿಗೂ ಮರಣವನ್ನು ಕಾಣುವುದಿಲ್ಲ. ದೊಡ್ಡ ಮಾತಿದು, ಆದರೆ ಸತ್ಯ ಮಾತು, ನಿತ್ಯ ಮಾತು, ಶಕ್ತಿದಾಯಕ ಮಾತು. ಹೌದು, ಒಬೇ ಹಿಸ್ ವರ್ಡ್. ಇದು ಶಿಷ್ಯತ್ವದ ಮತ್ತೊಂದು ಅಥವಾ 10ನೇ ರಹಸ್ಯ. ಏನದು? ಆತನ ಅಂದರೆ ಕ್ರಿಸ್ತನ ವಾಕ್ಯವನ್ನು, ಕ್ರಿಸ್ತನ ಮಾತನ್ನು ಪಾಲಿಸುವುದು. ಕೊನೆಯದಾಗಿ ಯೋಹಾನ 8:31ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಕ್ರಿಸ್ತನ ಶಿಷ್ಯತ್ವಕ್ಕೆ ಅಥವಾ ಶಿಷ್ಯತ್ವಕ್ಕೆ 11 ರಹಸ್ಯಗಳು. ಅದರಲ್ಲಿ 11ನೇದು ಏನಂತ ಹೇಳ್ಬಿಟ್ಟು ನೋಡುವಾಗ ಯೋಹಾನ 8ನೇ ಅಧ್ಯಾಯ 55 ವಚನದಲ್ಲಿದೆ. ಅದನ್ನು ನಿಮಗಾಗಿ ನಾನು ಓದ ಬಯಸ್ತೇನೆ. ಅದರಲ್ಲಿ ಏನಂತಿದೆ ಅಂದರೆ, ನಾನು, ಯೇಸುಸ್ವಾಮಿಯ ಸಾಕ್ಷಿ ಇದು, ನಾನು ಆತನನ್ನು ಅಂದರೆ ತಂದೆಯನ್ನು ಅರಿತಿದ್ದೇನೆ. ಐ ನೋ ಹಿಮ್. ನನ್ನ ತಂದೆಯನ್ನು, ನನ್ನನ್ನು ಕಳಿಸಿದ ಆತನನ್ನು ಅರಿತಿದ್ದೇನೆ. ಎಷ್ಟೋ ಸಾರಿ ಯೇಸುಸ್ವಾಮಿ ಯಹೂದಿ ನಾಯಕರ ಹತ್ರ ಮಾತನಾಡುವಾಗ, ನಾನು ನನ್ನ ತಂದೆಯನ್ನು ಬಲ್ಲೆನು, ನೀವು ಆತನನ್ನು ಅರಿಯದವರಾಗಿದ್ದೀರಿ. ಯು ಡೋಂಟ್ ನೋ ಹಿಮ್ ಎಂಬುದಾಗಿ. ಈ ಬಗ್ಗೆ ಹೋದ ವಾರ ನನ್ನ ಮಗಳ ಜನ್ಮದಿನದಂದು ನಾನು ಕೊಟ್ಟ ಒಂದು ವಾಕ್ಯ, ದಾನಿಯೇಲ್ 11ನೇ ಅಧ್ಯಾಯ 32ನೇ ವಚನ ಈ ರೀತಿಯಾಗಿದೆ. ತಮ್ಮ ದೇವರನ್ನು ಬಲ್ಲವರು ದೃಢಚಿತ್ತರಾಗಿರ್ತಾರೆ, ಅವರು ಕೃತಾರ್ಥರಾಗುವರು. ಈ ಮಾತನ್ನು ನಾನು ಹೇಳಿದಾಗ ನನ್ನನ್ನು ಕೂಡ ನಾನು ಪರೀಕ್ಷೆ ಮಾಡಿಕೊಂಡದೇನೆಂದರೆ, ನಾನು ನನ್ನ ದೇವರನ್ನು ಬಲ್ಲವನಾಗಿದ್ದೇನೋ? ಡು ಐ ನೋ ಮೈ ಗಾಡ್? ಯಾಕಂದರೆ ದೇವರನ್ನು ಬಲ್ಲವರೇ ದೃಢಚಿತ್ತರಾಗ್ತಾರೆ, ದೇವರನ್ನು ಬಲ್ಲವರೇ ಕೃತಾರ್ಥರಾಗ್ತಾರೆ. ತಲೆಯಿಂದ ದೇವರನ್ನು ಬಲ್ಲವರಲ್ಲ, ಆತ್ಮದಿಂದ ದೇವರನ್ನು ಬಲ್ಲವರು, ಪ್ರಕಟಣೆಯಿಂದ ದೇವರನ್ನು ಬಲ್ಲವರು, ಅನುಭವದಿಂದ ದೇವರನ್ನು ಬಲ್ಲವರು. ಆ ರೀತಿಯಾಗಿ ಆದಾಗ ಏನಾಗ್ತದೆ? ಶಿಷ್ಯರಾಗ್ತೇವೆ. ಅದು ಶಿಷ್ಯತ್ವದ 11ನೇ ರಹಸ್ಯವಾಗ್ತದೆ. ಹೌದು, ಈ ಬಗ್ಗೆ ಯೇಸು ಸ್ವಾಮಿ ಹೇಳಿದ ಇನ್ನೊಂದು ವಾಕ್ಯ ನನಗೆ ನೆನಪು ಬರ್ತದೆ. ಅದು ಕೂಡ ಯೋಹಾನನು ಬರೆದ ಸುವಾರ್ತೆಯಲ್ಲೇ ಇರುವಂಥ ಒಂದು ವಾಕ್ಯ. ನೋಡೋಣ ಬನ್ನಿರಿ ಏನಾಗಿದೆ ಆ ವಾಕ್ಯ, ಹೇಗಿದೆ ಅಂತ ಹೇಳ್ಬಿಟ್ಟು. ಯೋಹಾನನು 17 ಮತ್ತು 3ನೇ ವಚನದಲ್ಲಿ, ಒಬ್ಬನೇ ಸತ್ಯ ದೇವರಾಗಿರುವ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ದೇವರನ್ನು ತಿಳಿಯುವುದೇ ನಿತ್ಯ ಜೀವ, ದೇವರಂಥ ಜೀವ. ಶಿಷ್ಯತ್ವದ ರಹಸ್ಯ, ಶಿಷ್ಯತ್ವದ ಮಾರ್ಗವಾಗಿದೆ. ಹೌದು, 11 ಶಿಷ್ಯತ್ವದ ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ
31ರಿಂದ 59 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.